ವೆಲ್ಕಮ್ ಬ್ಯಾಕ್ ಜನಗಣಮನ. ಇವತ್ತು 72ನೇ ಗಣರಾಜ್ಯೋತ್ಸವಕ್ಕೆ ಯೋಧರು ಯಾವ ರೀತಿಯಾಗಿ ಯುದ್ಧದಲ್ಲಿ ಇದ್ರು, ಏನಾಗಿತ್ತು, ಅದೊಂದು ರೀತಿಯಾದಂಥ ಅದ್ಭುತವಾಗಿರುವಂಥ ಜಾಗ. ಸೊ ವೀರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ಜಾಗ. ಆ ಜಾಗಕ್ಕೆ ಈಗ ಪ್ರಧಾನಿ ಮೋದಿ ಅವರು ರಾಜನಾಥ್ ಸಿಂಗ್ ಅವರ ಜೊತೆಗೆ ಆಗಮಿಸಿದ್ದಾರೆ. ಗಣತಂತ್ರವೆಲ್ಲವೂ ಕೂಡ ಸಾಗತ್ವೆ, ಸ್ತಬ್ಧ ಚಿತ್ರಗಳು ಸಾಗುತ್ತೆ. ಕೆಲವೊಂದಿಷ್ಟಕ್ಕೆ ಅವಕಾಶ ಇದೆ, ಕೆಲವೊಂದಿಷ್ಟುಗಳನ್ನು ಈ ಬಾರಿ ಕಡಿಮೆ ಮಾಡಿದ್ದಾರೆ. ಕಾರಣ ಕೊರೋನಾ ಹಿನ್ನೆಲೆಯಲ್ಲಿ ಒಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಿದ್ದಾರೆ. ಸೊ 25,000 ಪ್ರೇಕ್ಷಕರಿಗಷ್ಟೇ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಹೆಚ್ಚಾಗಿರುತ್ತೆ ಅಲ್ಲಿ. ಬೆಂಗಳೂರಿನಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮವನ್ನು ನಡೆಸಲಾಗ್ತಾ ಇದೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ. ಅದೇ ರೀತಿ ದೆಹಲಿಯ ರಾಜ್ಪಥ್ನಲ್ಲಿ ಪ್ರತಿ ವರ್ಷದಂತೆ ಅತಿ ಹೆಚ್ಚಿನ ರೀತಿಯಲ್ಲಿ ಇಡೀ ಪ್ರಪಂಚವೇ ಈ ಕಡೆಗೆ ಕಣ್ಣಿಟ್ಟು ನೋಡುವಂಥ ಸಂದರ್ಭ ಅದು. ಕಾರಣ ಆ ಪಥಸಂಚಲನೆ ಹಾಗಿರುತ್ತೆ ಅಲ್ಲಿ. ನಮ್ಮ ರಾಜ್ಪಥದಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಿದೆ, ಗಣತಂತ್ರ ಕಾರ್ಯಕ್ರಮ, ಅದು ಅದ್ಭುತವಾಗಿ ನೋಡುವಂಥದ್ದು. ಅಲ್ಲಿ ಜನನೂ ಕೂಡ ಹಾಗೆ ಸೇರಿಕೊಳ್ತಾರೆ. ಆದರೆ ಈ ಬಾರಿ ಕೊರೋನಾ ಇದ್ದಿದ್ದರಿಂದ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಹೇಗಿರುತ್ತೆ ಏನು, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನ್ಸುತ್ತೆ ಎಮರ್ಜೆನ್ಸಿ ಬಳಿಕ ಈ ರೀತಿಯಾಗಿ ರಾಜ್ಪಥ್ನಲ್ಲಿ ಗಣತಂತ್ರ ಕಾರ್ಯಕ್ರಮವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡದೇನೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯನ್ನು ಮಾಡಿಕೊಂಡು ನಿಯಮಗಳನ್ನು ಬದಲಾವಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇರೋದು. ನಮ್ಮ ಸೇನೆ ಒಂದು ಶೌರ್ಯ ಪ್ರದರ್ಶನವನ್ನು ಅಲ್ಲಿ ಮಾಡುತ್ತೆ. ವಾಯು ಆಗಿರ್ಬೋದು, ಜೊತೆಗೆ ನೌಕೆ ಅವರದ್ದೇನಿಲ್ಲ, ಸ್ತಬ್ಧ ಚಿತ್ರಗಳು ನಡೆಯುತ್ತೆ ಅಲ್ಲಿ, ಅವಷ್ಟೇ ಪಥಸಂಚಲನಗಳು ನಡೆಯುತ್ತೆ. ಇನ್ನುಳಿದಂತೆ ನಿಮಗೆ ದೆಹಲಿಯ ನೇರ ದೃಶ್ಯಾವಳಿಗಳನ್ನು ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ರೈತರ ಪ್ರತಿಭಟನೆಯನ್ನು ಒಂದು ಕಡೆಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸೊ ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ರೈತರು ಕೂಡ ಗಣ ಪರೇಡನ್ನು ಮಾಡ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನವನ್ನು ರೈತರು ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿ, ಕೇಂದ್ರ ಸರ್ಕಾರ ಇವೆಲ್ಲ ಕಾಯ್ದೆಗಳನ್ನು ವಾಪಸ್ ಪಡೀರಿ ಅಂತ ರೈತರು ಒಂದು ಕಡೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಭ್ರಮ ನಡೀತಾ ಇದೆ ದೆಹಲಿಯ ರಾಜ್ಪಥ್ನಲ್ಲಿ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ರಾಜ್ಯಪಾಲರು ಭಾಷಣವನ್ನು ಮಾಡಾಯಿತು, ರಾಜ್ಯವನ್ನು ಉದ್ದೇಶಿಸಿ ಮಾತನಾಡಿಯಿತು. ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಅವರೇನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಕೂಡ ದೃಷ್ಟಿ ಇದೆ. ಅವ್ರೇನು ಮಾತಾಡ್ತಾರೆ, ರೈತರಿಗೆ ಏನು ಹೇಳ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ದೇಶದ ಜನ ಎಲ್ಲರೂ ಕೂಡ ನೋಡ್ತಾ ಇರೋದು ಪ್ರಧಾನಿಗಳು ಏನು ಹೇಳ್ತಾರೆ ಅಂತ ಹೇಳಿ. ಸೊ ಹಾಗೆ ನೋಡಿದ್ರೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಧಾನಿಗಳು ಏನು ದೊಡ್ಡ ಮಟ್ಟದಲ್ಲಿ ಏನು ಮಾತನಾಡಲ್ಲ. ಅದು ಆಗಸ್ಟ್ 15ರಂದು ಮಾತ್ರ ಕೆಂಪು ಕೋಟೆಯ ಮೇಲೆ ಪ್ರಧಾನಿಗಳು ಮಾತನಾಡೋದು, ಅದು ತುಂಬ ಅಲ್ಲಿ ಕಾಣಿಸಿಕೊಳ್ಳೋದು. ಆದರೆ ಅದರ ಬಗ್ಗೆ ಜಾಸ್ತಿ ನಿರೀಕ್ಷೆಯನ್ನು ಮಾಡಲ್ಲ ಪ್ರಧಾನಿಗಳು ಇವತ್ತು ಏನು ಮಾತಾಡ್ತಾರೆ ಅನ್ನೋದನ್ನು. ಸ್ಪೆಷಲಿ ಆಗಸ್ಟ್ 15ರಂದು ಮಾತ್ರ